ಎಲ್ಲರಿಗೂ ನಮಸ್ಕಾರ. ನಾನು ಆಲ್ ಇಂಡಿಯಾ ಟೂರ್ ಶುರು ಮಾಡಿಬಿಟ್ಟು ಇವತ್ತು 3ನೇ ದಿನ. ಕರ್ನಾಟಕ ವ್ಲಾಗ್ ಮಾಡಿಬಿಟ್ಟು ನಮ್ಮ ಕರ್ನಾಟಕ ಧ್ವಜನೇ ಇಲ್ಲ ಅಂದರೆ ನಮಗೆ ಇವತ್ತು ಲೇಟ್ ಆಯಿತು. ಅದ್ರ ಜೊತೆ ನೋಡಿ ಪಂಚರ್ ಕೂಡ ಆಯಿತು. ಅದು ಮಳೆ ಇಲ್ಲ ಬಿಡಿ, ನೀವು ತಲೆ ಕೆಡ್ಸ್ಕೋಬೇಡಿ. ಸೊ ಇವತ್ತು ಸುಮಾರು ದಿನ ಆದಮೇಲೆ ನಾನು ನೋಡಿ ನನ್ನ ಸಮಸ್ಯೆ ಇದೆ. ಎಲ್ಲಿ ನನಗೆ ಇಡ್ಲಿ ದೋಸೆ ಸಿಕ್ಕಿದ್ರೆ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ತುಂಬ ಖುಷಿ ಆಯಿತು. ಸೊ ಬೆಳಗ್ಗೆ ನಾನು ಹೋಗಿದ್ದೆ ಅಲ್ಲಿ ನೋಡೋಕ್ಕೆ. ಸೊ ನಾನು ಇವತ್ತು ಮನಾಲಿ ಹೋಗ್ಬಿಟ್ಟು ಮನಾಲಿಯಲ್ಲಿ ಇವತ್ತು ರಾತ್ರಿ ಅಲ್ಲಿ ಸ್ಟೇ ಮಾಡಿಬಿಟ್ಟು ನಾಳೆ ನಾನು ಹೋಗ್ತಾ ಇದ್ದೀನಿ ಡೆಹ್ರಾಡೂನ್. ಮತ್ತು ನಾಳೆದ್ದು ನಾನು ಡೆಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಜನಗಳು ನಮ್ಮ ಇನ್ಸ್ಟಾಗ್ರಾಮಲ್ಲಿ ನಾನು ಚಿಕ್ಕ ರೀಲ್ಸ್ ಮಾಡ್ತಾ ಇದ್ದೀನಿ. ಸೊ ಸುಮಾರು ಫಾಲೋವರ್ಸ್ ಡೈಲಿ ನಿಮ್ಮ ಫಾಲೋ ಮಾಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ನಾನು ಹೇಳಬೇಕು. ಮತ್ತು ಲೈಕ್ ಕೂಡ, ಕಾಮೆಂಟ್, ಒಳ್ಳೆ ಕಾಮೆಂಟ್ ಎಲ್ಲ ಜಾಗದಿಂದ, ಬೇರೆ ಬೇರೆ ಊರು, ಬೇರೆ ಬೇರೆ ಎಲ್ಲ ಜಾಗದಿಂದ ನೀವು ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಹಳ್ಳಿಗಳಿಂದ ಕೂಡ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ಸೊ ವ್ಲಾಗ್ ಕೂಡ ನಾನು ಕಂಟಿನ್ಯೂ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಈ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ವ್ಲಾಗ್ ಇನ್ನೂ ಜಾಸ್ತಿ ಮಾಡ್ತಾ ಇರ್ತೀನಿ ನಮ್ಮ ಕರ್ನಾಟಕ ಭಾಷೆಯಲ್ಲಿ. ಕರ್ನಾಟಕ ವ್ಲಾಗ್ ಮಾಡಿಬಿಟ್ಟು ನಮ್ಮ ಕರ್ನಾಟಕ ಧ್ವಜನೇ ಇಲ್ಲ ಅಂದರೆ ನಮಗೆ ಅಷ್ಟು ಖುಷಿ ಸಿಗಲ್ಲ. ಅದಕ್ಕೆ ಬಂದಿದ್ದೀನಿ ನಾನು ಈ ಅಂಗಡಿಯಲ್ಲಿ ನಮ್ಮ ಕರ್ನಾಟಕ ಧ್ವಜ ಮಾಡೋಕ್ಕೆ. ಈ ವರ್ಷ ಮನಾಲಿಯಲ್ಲಿ ಕೂಡ ತುಂಬ ಫ್ಲಡ್ ಬಂತು ಅಂತ ನಮ್ಮ ನ್ಯೂಸಲ್ಲಿ ನೋಡಿದೆ. ಸೊ ನೋಡಿ ಇಲ್ಲಿ ಈ ಜಾಗ ಎಲ್ಲ ವಾಶ್ ಮಾಡಿಬಿಟ್ಟು ತುಂಬ ಕಷ್ಟ. ಇಲ್ಲಿ ನೋಡಿ ರೋಡ್ ಸೈಡ್ ಎಲ್ಲ ವಾಶ್ ಮಾಡಿದ್ದಾರೆ. ಓಹೋ, ನಮಸ್ಕಾರ ಸರ್, ಏನು ಮಾಡ್ತಾ ಇದ್ದೀರಾ? ಇವರಿಬ್ಬರು ನಮ್ಮ ಫ್ರೆಂಡ್ಸು. ಸೊ ಇವರೇ ನಮ್ಮ ಇಲ್ಲಿ ಸ್ಟೇ ಅರೇಂಜ್ ಮಾಡಿದ್ದಾರೆ ನಮ್ಮ ಉತ್ತರಾಖಂಡಲ್ಲಿ. ಇವ್ರದ್ದು ಒಂದು ದೊಡ್ಡ ಟ್ರೆಕ್ಕಿಂಗ್ ಕಂಪನಿ ಇದೆ, ಟ್ರೆಕ್ ದಿ ಹಿಮಾಲಯಾಸ್ ಅಂತ. ನೀವು ಎಲ್ಲರಿಗೆ ಗೊತ್ತಾ ಇರಬೇಕು.
ಇವತ್ತು ಲೇಟ್ ಆಯಿತು, ಅದ್ರ ಜೊತೆ ನೋಡಿ ಪಂಚರ್ ಕೂಡ ಆಯಿತು. ಸೊ ಈ ಜಾಗ ಒಳ್ಳೆ ಜಾಗ ಇದೆ, ಅದೇ ಇಲ್ಲಿ ನಿಲ್ಲಿಸ್ಬಿಟ್ಟು ಗಾಡಿ ಇವರು ಇಬ್ಬರು ನಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ನೋಡಿ. ಸೊ ಇವ್ರು ನಾನು ಹೋಗುವಾಗ ಇಲ್ಲಿ ನೋಡ್ಬಿಟ್ಟು ತಕ್ಷಣ ನನ್ನ ಮುಂದೆ ಬಂದ್ಬಿಟ್ಟು ಹೆಲ್ಪ್ಗೆ ಕೇಳಿದೆ. ಸೊ ಈಗ ಇವರು ನನಗೆ ಇದು ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ. ನಮ್ಮ ಊರಿಂದ. ಸೊ ಇವರಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ. ನಮ್ಮ ವಿಡಿಯೋ ನೋಡ್ಬಿಟ್ಟು ನೋಡಿ ಈ ಜಾಗ ಅಲ್ಲಿ ಇವರು ನಮಗೆ ಲಂಚ್ಗೆ ಇನ್ವೈಟ್ ಮಾಡಿದ್ದಾರೆ. ಈ ಜಾಗ ಅಲ್ಲಿ ರೂಮ್ ಸಿಗೋಕ್ಕೆ ತುಂಬ ಕಷ್ಟ ಇತ್ತು. ಆದರೆ ಒಂದು ಟಿಬೆಟಿಯನ್ ಒಳ್ಳೆ ಜನ ಸಿಕ್ತು. ಅವ್ರು ಹೇಳಿದ್ರು ನಮ್ಮ ಹಳೆ ಮನೆ ಇದೆ, ಅಲ್ಲಿ ನೀವು ಆರಾಮಾಗಿ ನಿದ್ದೆ ಮಾಡಿಬಿಟ್ಟು ಅಂತ. ಇಲ್ಲಿ ಅವರು ಕರ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿ ಯಾರು ಸ್ಟೇ ಮಾಡಲ್ಲ, ಆದರೆ ಅವರು ನಮಗೆ ಇಲ್ಲಿ ಫ್ರೀಯಾಗಿ ಸ್ಟೇ ಮಾಡೋಕ್ಕೆ ಇವತ್ತು ಅವಕಾಶ ಕೊಟ್ಟರು. ಓಹೋ ನೋಡಿ, ಇವತ್ತು ವೆದರು ಎಲ್ಲ ಜಾಗಗಳಲ್ಲಿ ಮಳೆ ತೋರಿಸ್ತಾರೆ ನೋಡಿ. ಏನು ಗೊತ್ತಾಗಲ್ಲ ನನಗೆ ಎಲ್ಲಿ ಹೋಗ್ಬೇಕು ಅಂತ ಇವತ್ತು. ಎಲ್ಲರಿಗೂ ಶುಭೋದಯ. ಅದು ಮಳೆ ಇಲ್ಲ ಬಿಡಿ, ನೀವು ತಲೆ ಕೆಡ್ಸ್ಕೋಬೇಡಿ. ಸೊ ಇವತ್ತು ಸುಮಾರು ದಿನ ಆದಮೇಲೆ ನಾನು ಗಾಡಿ ವಾಶ್ ಮಾಡಿದ್ದೀನಿ. ನಿನ್ನೆ ನನಗೆ ಸ್ಟೇ ಮಾಡೋಕ್ಕೆ ಜಾಗ ಸಿಗಲಿಲ್ಲ. ಸೊ ಇಲ್ಲಿ ಒಬ್ಬರು ಅವ್ರು ಸಿಕ್ತರು. ಅವರು ಹೇಳಿದ್ರು ಬನ್ನಿಪ್ಪ ನಮ್ಮ ಮನೆಗೆ ಅಂತ, ಅವರು ಕರ್ಕೊಂಡು ಬಂದಿದ್ರು. ಸೊ ನಿನ್ನೆ ಅವ್ರ ಮನೆಯಲ್ಲಿ ನಾನು ಇದ್ದೀವಿ. ನೋಡಿ, ನನ್ನ ಸಮಸ್ಯೆ ಇದೆ. ಎಲ್ಲಿ ನನಗೆ ಇಡ್ಲಿ ದೋಸೆ ಸಿಕ್ಕಿದ್ರೆ ನನಗೆ ಬಿಡೋಕ್ಕೆ ಆಗ್ತಾನೆ ಇಲ್ಲ, ತಿನ್ಬಿಟ್ಟು ಹೋಗಲೇಬೇಕು. ಇದು ಅವ್ರಿಗಿಂತ ನನಗೆ ಕೊಟ್ಟರು ನೋಡಿ ಫ್ರೀಗೆ.
ನಮ್ಮ ಕರ್ನಾಟಕದಿಂದ ನಮಗೆ ಸುಮಾರು ಚಡ್ಡಿ ಫ್ರೆಂಡ್ಸ್ಗಳು ಇತ್ತು ಸ್ಕೂಲಲ್ಲಿ ಓದುವಾಗ. ಸೊ ಅದಕ್ಕೆ ಅವ್ರಿಗೆ ಭೇಟಿ ಮಾಡೋಕ್ಕೆ ನಾನು ಬರ್ತಾ ಇದ್ದೀನಿ. ಈಗ ಆಲ್ ಇಂಡಿಯಾ ಟೂರ್ ಮಾಡಿಕೊಂಡು ಅಲ್ಲಿ ಬರ್ತಾ ಇದ್ದೀನಿ. ಆದರೆ ಒಂದು ಸಮಸ್ಯೆ ಇದೆ, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಮಗೆ ಸಿಗಲ್ಲ. ದಯವಿಟ್ಟು ನೀವೆಲ್ಲ ಸ್ವಲ್ಪ ವಿಡಿಯೋನ ಜಾಸ್ತಿ ಶೇರ್ ಮಾಡಿ, ಯಾಕೆಂದರೆ ಅವರೆಲ್ಲ ಹಳ್ಳಿಯಿಂದ. ಸೊ ಹಳ್ಳಿ ತನಕ ಈ ವಿಡಿಯೋ ಸಿಗಬೇಕು. ಇದು ನಮ್ಮ ಲದಾಖ್ ಭವನ್. ಸೊ ಇಲ್ಲಿಂದ ಸ್ವಲ್ಪ ಅಲ್ಲಿ ನೆಕ್ಸ್ಟ್ ಆ ಬಿಲ್ಡಿಂಗ್ ನಮ್ಮ ಕರ್ನಾಟಕ ಭವನ್. ನಾನು ಇವತ್ತು ಡೆಲ್ಲಿಯಲ್ಲಿ ಇದ್ದೀನಿ. ಸೊ ನಿನ್ನೆ ರಾತ್ರಿ ನಮ್ಮ ಲದಾಖ್ ಭವನ್ ಇದೆ ಇಲ್ಲಿ ಡೆಲ್ಲಿಯಲ್ಲಿ. ಆ ಥರ ಎಲ್ಲ ಬೇರೆ ಬೇರೆ ಸ್ಟೇಟ್ದು ಭವನ ಇಲ್ಲಿ ಡೆಲ್ಲಿಯಲ್ಲಿ ಇದ್ದಾರೆ. ಸೊ ನಾನು ನಿದ್ದೆ ಮಾಡುವಾಗ ರಾತ್ರಿ ಏನಪ್ಪ ಇದು ಅಂತ ಸುಮಾರು ಜನ ಕನ್ನಡದಲ್ಲಿ ಮಾತಾಡೋಕ್ಕೆ ನನಗೆ ಕೇಳಿಸಿದೆ. ನಾನು ಫಸ್ಟು ಕನಸು ಅಂದ್ಕೊಂಡೆ, ಆಮೇಲೆ ಡ್ರೀಮ್ ಅಂದ್ಕೊಂಡೆ. ಆಮೇಲೆ ಎದ್ಬಿಟ್ಟು ನೋಡಿದ್ರೆ ಕಿಟಕಿಯಿಂದ ಆ ಕಡೆ ಸುಮಾರು ಜನ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ತುಂಬ ಖುಷಿ ಆಯಿತು. ಸೊ ಬೆಳಗ್ಗೆ ನಾನು ಹೋಗಿದ್ದೆ ಅಲ್ಲಿ ನೋಡೋಕ್ಕೆ. ಸೊ ನಮ್ಮ ಲದಾಖ್ ಭವನ್ ಪಕ್ಕನೇ ನಮ್ಮ ಕರ್ನಾಟಕ ಭವನ್ ಇದೆ. ಸೊ ಅದಕ್ಕೆ ತುಂಬ ಖುಷಿ ಆಯಿತು. ಇವತ್ತು ತಿಂಡಿ ಅಲ್ಲೇ ತಿನ್ನೋಣ ಅಂದ್ಕೊಂಡ್ಬಿಟ್ಟು ಅಲ್ಲಿ ಏನು ರೆಸ್ಟೋರೆಂಟ್ ಇದೆಯಾ ನೋಡೋಕ್ಕೆ ಹೋಗಿದ್ದೀನಿ. ಆದರೆ ಅಲ್ಲಿ ರೆಸ್ಟೋರೆಂಟ್ ಇಲ್ಲ ಅಂತೆ. ಆದರೆ
ಕರ್ನಾಟಕ ಭವನ್ 3 ಇಲ್ಲಿಂದ 7 ಕಿಲೋಮೀಟರ್ ಇದೆ ಅಂತೆ. ಅಲ್ಲಿ ಹೋದರೆ ನಮಗೆ ರೆಸ್ಟೋರೆಂಟ್ ಸಿಗತ್ತೆ ಅಂತ ಅಲ್ಲಿ ಒಂದು ಅಣ್ಣ ಇತ್ತು, ಅವ್ರು ಹೇಳಿದ್ರು. ಸೊ ತುಂಬ ಖುಷಿ ಆಯಿತು, ಇವತ್ತು ನಮ್ಮ ಭವನ್ ಇಬ್ಬರು ಜೊತೆಯಲ್ಲಿ ಇದೆ ಅಂತ. ಸೊ ಈಗ ನಾನು ಸ್ವಲ್ಪ ರೂಮ್ ಹೋಗ್ಬಿಟ್ಟು ರೆಡಿ ಮಾಡಿಬಿಟ್ಟು ಇವತ್ತು ಯಾರ್ಯಾರಿಗೆ ಭೇಟಿ ಮಾಡಬೇಕು ಡೆಲ್ಲಿಯಲ್ಲಿ ಸುಮಾರು ಫ್ರೆಂಡ್ಸ್ಗಳಿಗೆ. ಸೊ ಅದು ಮುಗಿಸ್ಬಿಟ್ಟು 2 ದಿನ ಆಮೇಲೆ ನಾನು ಇಲ್ಲಿಂದ ನಮ್ಮ ಆಲ್ ಇಂಡಿಯಾ ಟೂರ್ದು ಟ್ರಾವೆಲ್ ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೀವು ಎಲ್ಲರದ್ದು ಸಪೋರ್ಟ್ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಾನು ವ್ಲಾಗ್ ಕೂಡ ಮಾಡ್ತಾ ಇರ್ತೀನಿ. ನಾನು ನಿಮಗೆ ಲದಾಖ್ ಭವನ್ ಕೂಡ ತೋರಿಸ್ತೀನಿ ನೋಡಿ. ನೋಡಿ ಇದು ನಮ್ಮ ರೂಮ್ ನೆನ್ನೆ ನಿದ್ದೆ ಮಾಡ್ತಾ ಇದೆ. ಸೊ ಇಲ್ಲಿಂದ ಜಸ್ಟ್ ಓಪನ್ ಮಾಡಿದ್ರೆ ಅಲ್ಲಿ ನೋಡಿ ಅದು ಕರ್ನಾಟಕ ಭವನ್. ಓ ಗಾಡಿ ಕೂಡ ಬಂದೈತೆ ನೋಡಿ, ನಮ್ಮ ಕೆ ಅಂತ ಕರ್ನಾಟಕ ಗಾಡಿ. ಇವತ್ತು ಡೆಲ್ಲಿಯಲ್ಲಿ ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಇವರು ಒಳ್ಳೆ ಜರ್ನಲಿಸ್ಟ್ ಮತ್ತು ಮೋಟಿವೇಶನಲ್ ಸ್ಪೀಕರ್ ಕೂಡ. ಸುಮಾರು ಫ್ಯಾನ್ಸ್ ಇದ್ದಾರೆ ಇವ್ರಿಗೆ ಎಲ್ಲ ಕಡೆ ನೋಡಿ. ಸೊ ಇಲ್ಲಿ ಟೀ ಕುಡಿಯೋಕ್ಕೆ ಇವರು ಇವತ್ತು ನನಗೆ ಕರ್ಕೊಂಡು ಬಂದಿದ್ದಾರೆ. तो आज यहाँ की सबसे फेमस कॉफी है डीपॉल की। और मंटू भाई की एक आदत है, भैया ये डीपॉल की कॉफी है और शुगर फ्री। और ताशी भाई यहाँ की कॉफी पी के आपको मजा आ जाएगा। हाँ, लद्दाख वाली कॉफी भी स्पेशल थी जो आपके साथ लिया था जी सर, और सूप भी। लेकिन आइए जायका लेते हैं, फिर ब्लॉग दोबारा बनाएंगे। जी सर, थैंक यू थैंक यू। ಇದು ಡೆಲ್ಲಿಯಲ್ಲಿ ನಮ್ಮ ಲದಾಖ್ದು ಟ್ರೆಡಿಷನಲ್ ಬಟ್ಟೆ ಮತ್ತು ಹ್ಯಾಂಡಿಕ್ರಾಫ್ಟ್ದು ಬೇರೆ ಬೇರೆ ಐಟಮ್ಸ್ಗಳು ನಿಮಗೆ ಸಿಗುತ್ತೆ. ಬೇರೆ ಎಲ್ಲ ಸ್ಟೇಟ್ ನಮ್ಮ ಕರ್ನಾಟಕದ್ದು ಕೂಡ ಇಲ್ಲಿ ಇರ್ಬೋದು, ನನಗೆ ಸಿಗಲಿಲ್ಲ. ಸೊ ಎಲ್ಲ ಸ್ಟೇಟ್ದು ನಿಮಗೆ ಅವ್ರದ್ದು ಟ್ರೆಡಿಷನಲ್ ಬಟ್ಟೆ ಮತ್ತು ನೋಡಿ ಇದು ಎಲ್ಲ ಡಿಸೈನ್ ಬ್ಯಾಗು ಎಲ್ಲ ಇಲ್ಲಿ ಸಿಗುತ್ತೆ. ಮತ್ತು ನಮ್ಮ ಲೋಕಲ್ ಜಾಮ್ ಅದು ಎಲ್ಲ ಕೂಡ ಸಿಗುತ್ತೆ. ನಮ್ಮ ಏಪ್ರಿಕೋಟ್ ಲದಾಖ್ದು ಸ್ಪೆಷಲ್ ಬಟ್ಟೆ ಮತ್ತು ಮ್ಯೂಸಿಕ್, ಲದಾಖಿದು ಗೀಟರ್ ಈ ಥರ ಬರ್ತಾರೆ ನೋಡಿ. ಇವೆಲ್ಲ ಇಲ್ಲಿ ಡೆಲ್ಲಿಯಲ್ಲಿ ನೀವು ಬಂದರೆ ಇಲ್ಲಿ ನೋಡೋಕ್ಕೆ ಬರ್ಬೋದು, ಇಲ್ಲಿ ಸಿಗುತ್ತೆ. ನಮ್ಮ ಫ್ರೆಂಡು ರೆಬೆಲ್ ಸದಾನಂದ್ ಪಾಟೀಲ್ ಅವರ ಹೆಸರು ನೀವೆಲ್ಲರಿಗೂ ಗೊತ್ತಾ ಇರಬೇಕು. ಅವರು ಸೋಷಿಯಲ್ ಮೀಡಿಯಲ್ಲಿ ತುಂಬ ಆ್ಯಕ್ಟಿವ್. ಸೊ ಅವರು ಇವತ್ತು ಫುಲ್ ಡೇ ನಮಗೆ ಊಟ ಕೊಡ್ಬಿಟ್ಟು ಶಾಪಿಂಗ್ ಮಾಡಿಬಿಟ್ಟು ಎಷ್ಟು ಬಟ್ಟೆ ನಮಗೆ ಇವತ್ತು ಗಿಫ್ಟ್ ಕೊಟ್ಟರು ನೀವು ನೋಡ್ಬೋದು. ಸೊ ಇಲ್ಲಿ ಒಂದು ಇದೆ, ಇಲ್ಲಿ ಇನ್ನೂ ಒಂದು, ಮತ್ತು ಟೋಟಲ್ 8-9 ಬೇರೆ ಬೇರೆ ಬಟ್ಟೆ ಅವರು ನಮಗೆ ಗಿಫ್ಟ್ ಕೊಟ್ಟರು. ಮತ್ತು ಇನ್ನೂ ಒಂದು ಬ್ಯಾಗ್, ಚಿಕ್ಕದು ಬ್ಯಾಗ್ ಗಾಡಿಯಲ್ಲಿ ಇದೆ. ಸೊ ಇವತ್ತು ನಿಮಗೆ ಇದು ನೋಡಿ ತೋರಿಸ್ತೀನಿ. ಸೊ ಅವ್ರು ಲದಾಖಲ್ಲಿ ಸುಮಾರು ಸರಿ ಬರ್ತಾರೆ. ನಮ್ಮ ಲದಾಖ್ ಬರುವಾಗ ಅವ್ರು ಮೀಟ್ ಮಾಡಿಬಿಟ್ಟು ನಮಗೆ ಫುಲ್ ಅವ್ರ ಜೊತೆ ಈಗ ನಮ್ಮ ಒಂದು ಕ್ಲೋಸ್ ಫ್ರೆಂಡ್ ಆಯಿತು. ಸೊ ಅವರು ಮತ್ತು ಅವ್ರ ಫ್ಯಾಮ್ಲಿ ಕಡೆಯಿಂದ ನಮಗೆ ಇದು ಎಲ್ಲ ಗಿಫ್ಟ್ ಕೊಟ್ಟರು. ಇವತ್ತು ಶಾಪಿಂಗ್ ಕೂಡ ಮಾಡಿದ್ದೀನಿ ಡೆಲ್ಲಿಯಲ್ಲಿ.